ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎಂದು ನಾನೇನು ಕೇಳಿಲ್ಲ. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಕೆಲಸ ಮಾಡುತ್ತೇವೆ. ಪಕ್ಷಕ್ಕೆ ಮುಜುಗರವನ್ನು ತರುವಂಥ ಕೆಲಸ ಆಗಿರ್ಬೋದು ಅಥವಾ ಪಕ್ಷವನ್ನು ದುರ್ಬಲಗೊಳಿಸುವಂಥ ಕೆಲಸವನ್ನು ನಾನು ಮಾಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಕನಕಪುರದಲ್ಲಿ ಮಾತನಾಡಿದಂಥ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ. ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಿರಿಯರಾಗಿರುವಂಥ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಆಸ್ತಿ. ಅವರು ಕಳೆದ 7.5 ವರ್ಷದಿಂದ ಅಂದರೆ ಕಳೆದ ಪೂರ್ಣಾವಧಿ 5 ವರ್ಷ ಹಾಗೆಯೇ ಈಗಿನ 2.5 ವರ್ಷ ಸಿ.ಎಂ. ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಪಕ್ಷಕ್ಕಾಗಿ ಅವರು ಸಾಕಷ್ಟು ಶ್ರಮಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಆಸ್ತಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸುಮಾರಷ್ಟು ದಿನಗಳಿಂದ ಏನು ಚರ್ಚೆ ನಡೀತಾ ಇದೆ, ಪರ ವಿರೋಧಗಳು, ಸಿ.ಎಂ. ಸಿದ್ದರಾಮಯ್ಯನವರು ಸಿ.ಎಂ. ಆಗಬೇಕು ಅಂತ ಒಂದು ಕಡೆ, ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ. ಆಗಬೇಕು ಅಂತ ಇನ್ನೊಂದು ಕಡೆ ಹಲವು ಚರ್ಚೆಗಳು ನಡೀತಾ ಇದೆ. ಅಥವಾ ಒಂದಷ್ಟು ರಾಜಕೀಯ ವಲಯದಲ್ಲಿ ಹಾಗೆಯೇ ಮಾಧ್ಯಮಗಳಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸಿ.ಎಂ. ಗಾದಿಗಾಗಿ ಅಥವಾ ಸಿ.ಎಂ. ಪಟ್ಟಕ್ಕಾಗಿ ಸಾಕಷ್ಟು ಫೈಟ್ ನಡೀತಾ ಇದೆ ಅನ್ನುವಂಥ ವಿಚಾರ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಇದ್ಯಾವುದು ನಡೀತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರ ಪರ ಅನ್ನೋದಕ್ಕಿಂತನೂ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಅಂದರೆ ಯಾವುದೇ ರೀತಿಯಾದಂಥವು ಕೂಡ ಬೇರೆ ರೀತಿಯಾದಂಥ ಯಾವುದೇ ಮಾತನ್ನು ಕೂಡ ಆಡ್ತಾ ಇಲ್ಲ. ಯಾಕೆ ಅಂತಂದರೆ ಸಿ.ಎಂ. ಸಿದ್ದರಾಮಯ್ಯನವರು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ ಶಕ್ತಿ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ತಿಳಿದಿರುವಂಥ ವಿಚಾರ. ಹಾಗೆಯೇ ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯನವರು ಹಾಗೆಯೇ ಡಿ.ಕೆ. ಶಿವಕುಮಾರ್ ಸೇರಿದರೆ ಅದೊಂದು ಕಾಂಗ್ರೆಸ್ನ ಶಕ್ತಿ. ಇದೇ ಶಕ್ತಿಯೇ 2023ರಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿರುವಂಥದ್ದು. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ನಾನು ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದೆ. ಆಗ ಹಲವು ಕಡೆ ನನ್ನ ಮುಖವನ್ನು ನೋಡಿ ಮತವನ್ನು ಕೊಡಿ ಅಂತ ಕೇಳಿದ್ದೆ. ಹಾಗೆಯೇ ಉಳಿದ ನಾಯಕರು ಕೂಡ ಮತವನ್ನು ಕೇಳಿದರು. ಸೊ ಎಲ್ಲರ ಒಂದು ಶ್ರಮದಿಂದ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಹಾಗೆಯೇ ಡಿ.ಕೆ. ಶಿ ಅವರಿಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಇಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಶಾಸಕರುಗಳು ದೆಹಲಿಗೆ ತೆರಳಿದ್ದಾರಲ್ಲ ಅನ್ನುವಂಥ ವಿಚಾರ. ನಿಜಕ್ಕೂ ಇಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಖಡಕ್ಕಾಗಿ ರಿಯಾಕ್ಟ್ ಮಾಡ್ತಾರೆ. ನಾನು ಯಾರಿಗೂ ಕೂಡ ದೆಹಲಿಗೆ ಹೋಗಿ ಅಂತ ಹೇಳಿಲ್ಲ. ನಾನು ಯಾರಿಗೂ ಫೋನ್ ಕೂಡ ಮಾಡಿಲ್ಲ. ಸೊ ಇಲ್ಲಿ ನೋಡೋದಾದರೆ ಸಚಿವ ಸ್ಥಾನಕ್ಕಾಗಿ ಒಂದಷ್ಟು ಜನ ಕಸರತ್ತು ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕಾಗಿ ಈಗಾಗಲೇ ಕೆಲವರು ಹೋಗಿರ್ಬೋದು ದೆಹಲಿಗೆ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳುವಂಥದ್ದು. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹಲವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರಲ್ಲ ಅನ್ನುವಂಥ ವಿಚಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾರೆ. ಇವತ್ತು ನಾನು ಉಪಮುಖ್ಯಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗಲಿ ಅಂತ ಒಂದಷ್ಟು ಜನ ಪೂಜೆ ಮಾಡ್ತಾ ಇದ್ದಾರಲ್ಲ, ಇದಕ್ಕಿಂತಲೂ ಹೆಚ್ಚಾಗಿ ನಾನು ತಿಹಾರ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ನನಗಾಗಿ ಪ್ರಾರ್ಥನೆಯನ್ನು ಮಾಡಿದಂಥವ್ರು, ಪೂಜೆಯನ್ನು ಸಲ್ಲಿಸಿದಂಥವ್ರ ಬಗ್ಗೆ ನಾನು ನಿಜಕ್ಕೂ ಇಲ್ಲಿ ಖುಷಿ ಪಡ್ತೇನೆ, ಅವರನ್ನು ನೆನೆಸ್ಕೊಳ್ತೇನೆ ಅನ್ನುವಂಥ ವಿಚಾರವನ್ನು ಡಿ.ಕೆ. ಶಿ ಅವರು ಹೇಳಿರುವಂಥದ್ದು. ನನಗೆ ಬೆಂಬಲವನ್ನು ಅವತ್ತು ಸೂಚಿಸಿದ್ರು. ಹಲವು ಮಂದಿ ಜೈಲಿಗೆ ಬಂದು ನೋಡಿ ಭೇಟಿ ಮಾಡಿ ಮಾತನಾಡುವಂಥ ಕೆಲಸ ಮಾಡಿದರು. ಹಾಗೆಯೇ ನನ್ನ ಕುಟುಂಬಕ್ಕೆ ನನ್ನ ಪತ್ನಿ ಇರ್ಬೋದು, ನನ್ನ ಮಕ್ಕಳನ್ನು ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದರು. ನಿಜಕ್ಕೂ ಅವರ ಬಗ್ಗೆ ನನಗೆ ಖುಷಿ ಇದೆ ಅನ್ನುವಂಥ ಮಾತನ್ನು ಡಿ.ಕೆ. ಶಿ ಅವರು ಇಲ್ಲಿ ಹೇಳಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ನಾಯಕತ್ವ ಚರ್ಚೆಯ ವಿಚಾರ ಅಥವಾ ಸಿ.ಎಂ. ಬದಲಾವಣೆ ಆಗುತ್ತಾ ಅನ್ನುವಂಥ ವಿಚಾರಕ್ಕೆ ಚರ್ಚೆ ನಡೀತಾ ಇದ್ದರೆ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾದಂಥ ಒಂದಷ್ಟು ಹೇಳಿಕೆಗಳನ್ನು ಅಥವಾ ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಇದರ ನಡುವೆಯೇ ಬಸವರಾಜ ರಾಯರೆಡ್ಡಿ ಸಿ.ಎಂ. ಆರ್ಥಿಕ ಸಲಹೆಗಾರ ಏನಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು, ಹಾಗೆಯೇ BJPಯ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸದಾನಂದ ಗೌಡ ಅವರ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಲು ನಿರಾಕರಣೆ ಮಾಡ್ತಾರೆ. ಅವರ ವಕ್ತಾರ ನಾನಲ್ಲ, ಇದಕ್ಕೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅನ್ನುವಂಥ ಖಡಕ್ ಹೇಳಿಕೆಯನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ತೆರಳುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಆದಿ ಜೊತೆ ಜಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.